2025-26ನೇ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಗಳಿಸಿದ ಜಿಲ್ಲೆಯ ಪ್ರೌಢಶಾಲೆಗಳಿಗೆ ಕನ್ನಡ ಸಿರಿ ಸ್ನೇಹ ಬಳಗದ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಸಾಧನಾ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮೇ 22ರಂದು ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕನ್ನಡ ಸಿರಿ ಸ್ನೇಹ ಬಳಗದ ಜಿಲ್ಲಾಧ್ಯಕ್ಷ ಲೋಕೇಶ್ ಸಾಗರ್ ಬಿಎಸ್, ಬೆಳಿಗ್ಗೆ 10 ಗಂಟೆಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಪಿರಿಗ್ರಿನ್ ಎಸ್ ಮಚಾಡ ಅವರು ಅಭಿನಂದನಾ ನುಡಿಯಾಡಲಿದ್ದಾರೆ. ರೋಟರಿ ಸಂಸ್ಥೆ ಕುಶಾಲನಗರದ ಸಹಾಯಕ ರಾಜ್ಯಪಾಲ ಎಂಡಿ ರಂಗಸ್ವಾಮಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ. ಅತಿಥಿಗಳಾಗಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಸವರಾಜ್, ಡಯಟ್ ಸಂಸ್ಥೆಯ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶೇಖರ್, ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಆರ್ಪಿ, ಸೋಮರ್ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ, ವಿರಾಜಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಜೆ ಆನಂದ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್ಬಿ ಕುಮಾರ್, ಮಡಿಕೇರಿ ತಾಲೂಕು ಅಧ್ಯಕ್ಷ ಪಿಎಸ್ ರವಿಕೃಷ್ಣ, ಸೋಮರ್ಪೇಟೆ ತಾಲೂಕು ಅಧ್ಯಕ್ಷ ಟಿಆರ್ ರತ್ನಕುಮಾರ್, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಡಿ ಚಂದನ, ಮಡಿಕೇರಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕುಡೆಕಲ್ ಸಂತೋಷ್ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ನಮ್ಮ ಬಳಗ ಕಳೆದ 14 ವರ್ಷಗಳ ಹಿಂದೆ ಕೊಡಗಿನಲ್ಲಿ ಬಹುಶಃ ಕನ್ನಡ ಮಾತೃಭಾಷಿಗಳು ಕೇವಲ 30% ಇದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಅಂಕಿಅಂಶ ತಗೊಂಡ್ರೆ ಕೊಡಗಿನಲ್ಲಿ ಕನ್ನಡ ಮಾತೃಭಾಷೆಗಳು 30% ಇದ್ರೂ ಕೂಡ ಕನ್ನಡಕ್ಕೆ ಗೌರವವನ್ನು ಕೊಡುವವರು 99% ಇದ್ದಾರೆ. ಅದನ್ನ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಕೆಲವೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 14 ವರ್ಷಗಳ ಹಿಂದೆ ಕೊಡಗಿನಲ್ಲಿ SSLCನಲ್ಲಿ ಕನ್ನಡಕ್ಕೆ 125ಕ್ಕೆ 125 ಬರಲಿಕ್ಕೆ ಸಾಧ್ಯತೆ ಇರಲಿಲ್ಲ, ಸರ್ಕಾರ ಕೊಡ್ತಿರಲಿಲ್ಲ. ಆ ಸಂದರ್ಭದಲ್ಲಿ 110, 111ಕ್ಕೆ ಹೆಚ್ಚು ಕೊಡ್ತಾ ಇದ್ರು. ನಾವು ಹೀಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಯೋಜನೆ ಹಾಕೋಣ ಅಂತೇಳಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ತಗೊಂಡ್ರೆ ಅಪರಂಜ್ ಚಿನ್ನದ ನಾಣ್ಯ 2 ಗ್ರಾಮ್ ಚಿನ್ನದ ನಾಣ್ಯವನ್ನ ಘೋಷಣೆಯನ್ನು ಮಾಡಿದ್ವಿ. ಆ ಘೋಷಣೆ ಮಾಡಿದ ಒಂದು ಸಂದರ್ಭದಲ್ಲಿ ನಂಜರಾಯಪಟ್ಟಣ ಒಂದು ಗ್ರಾಮದ ಒಂದು ಮಲಯಾಳಿ ಮುಸ್ಲಿಂ ಹುಡುಗಿ, ಯೋಚನೆ ಮಾಡಿ, ಮಲಯಾಳಿ ಅದಕ್ಕೆ ಆಗಲೇ ಹೇಳಿದೆ ಕನ್ನಡಕ್ಕೆ ಹೆಚ್ಚು ಜನ ಗೌರವ ಕೊಟ್ಟಿದ್ದಾರೆ ಅಂತೇಳಿ, ಒಂದು ಮಲಯಾಳಿ ಮುಸ್ಲಿಂ ಹುಡುಗಿ ಚಿನ್ನದ ನಾಣ್ಯವನ್ನು ತಗೊಂಡು, ಅದ ನಂತರ ಇದೇ ಅರ್ಬೇರಿ ಸ್ವಾಮೀಜಿಯವರನ್ನ ಕರೆಸಿ ನಾವು ಕೊಟ್ಟಿದ್ವಿ. ಅದ ನಂತರ ಅದನ್ನ ಹಾಗೆ ಮುಂದುವರಿಸಿ ದಟ್ಟ ಅಂತೇಳಿ ನಾ ಸೋಮೇಶ್ವರ್ ಇದ್ದಾರೆ, ಎಲ್ಲ ಗೊತ್ತಿರೋ ಅವ್ರನ್ನ ಕರೆಸಿ ನಾವು ಇದೇ ವಿಧಾನಸಭಾ ಸಭಾಂಗಣದಲ್ಲಿ ಬಿಟ್ಕೊಂಡು ಬಂದಿದ್ವಿ. ಗೋಷ್ಠಿಯಲ್ಲಿ ಸದಸ್ಯರಾದ ಎಂ ಧನಂಜಯ, ನಾಗರಾಜ ಶೆಟ್ಟಿ ಹಾಗೂ ರಮೇಶ್ ಕೆಎಸ್ ಪಾಲ್ಗೊಂಡಿದ್ದರು.